ಹಾಯ್ ಮತ್ತೆ ನಿಮ್ ಜೊತೆ ಪವನ್ ಕುಮಾರ್ ಅವ್ರು ಬರ್ತಾರೆ ಅಂತ ಹೇಳಿದ್ರು, ಇಲ್ಲಿ ಕಾಣ್ತಾನೆ ಇಲ್ಲ. ಪವನ್ ಕುಮಾರ್ ಅಲ್ಲ, ಇದೆ ನಮ್ದು ಪವನ್ ಕುಮಾರ್ ಅಂದ್ರೆ ನಮ್ ಗ್ರೂಪ್ ಅಲ್ಲಿ ಇರೋದು ಒಂದೇ ಪವನ್ ಕುಮಾರ್ ಅಂದ್ರೆ ಇದೆ ಇಲ್ಲಿ ಈ ಪವನ್. ಇವರೇ. ನಾನು ಆ ಪವನ್ ಕುಮಾರ್ ಅಂತ ಹೇಳಿ ಎಕ್ಸ್ಪೆಕ್ಟ್ ಎಲ್ಲ ಮಾಡ್ತೀನಿ. ಕಟ್ ಮಾಡ್ರಿ. ಸೊ ಅರ್ಪಿತ್ ಅವರೇ, ನೀವು ಈ ಒಂದು ಮಟ್ಟೆಯ ಕತೆಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಬಂದಿದ್ದೀರಾ, ಮತ್ತೆ ಪವನ್ ಕುಮಾರ್ ಅವರು ಕೋ ಪ್ರೊಡ್ಯೂಸರ್ ಆಗಿ ಬಂದಿದ್ದೀರಾ. ಪವನ್ ಕುಮಾರ್ ಅಂತ ಹೇಳ್ಬೇಡಿ, ಪಿಲಿ ಅಂತ ಹೇಳಿ. ನಿಮ್ಗೆ ಸುಲಭ ಆಗ್ತದೆ, ಅಲ್ಲಿ ನೋಡಿದವರಿಗೂ ಸುಲಭ ಆಗ್ತಾ ಇದೆ. ಸೊ ಯಾಕೆ ಪಿಲಿ ಅಂತ ಬಂತು? ಪಿಲಿ ಅದಕ್ಕೆ ಅವರೇ ಆನ್ಸರ್ ಮಾಡ್ತಾರೆ. ಎಲ್ರಿಗೂ ಗೊತ್ತಿದೆ. ಸೊ ನಾನು ಹೇಳೋದಕ್ಕಿಂತ ಗ್ರೂಪ್ ಅಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಿದೆ. ಸೊ ಅದು ಸಾಕಂತ ಕಾಣುತ್ತೆ. ಇಂಡಿಯಾ ವಾಂಟ್ಸ್ ಪರವಾಗಿಲ್ಲ ಅಂತ ಕಾಣುತ್ತೆ, ಬೇಡ ಅಂತ. ಪರ್ಸನಲ್ ಅಂತ ಅಲ್ಲ, ಬಟ್ ನಮ್ ಫ್ರೆಂಡ್ಸ್ ಆಕ್ಚುಲಿ ಫನ್ಗೋಸ್ಕರ ಹೇಳ್ತಾರೆ. ಬಟ್ ಪರ್ಮನೆಂಟ್ ಆಗಿ ಒಂದು 8 to 9 years ಇಂದ ಅದು ಪಿಲಿ ಅಂತ ಆಗೋಗಿದೆ. ಸೊ ಆ ಹೆಸರು ನಂಗೆ ಇಟ್ಕೊಂಡಿದ್ದೀನಿ ಹಾಗೆ. ಲಿಂಕ್ಸ್ ಇದೆ, ತುಂಬಾ ಇದೆ, ಅದು ಬೇಡ ಇಲ್ಲಿ ಸದ್ಯಕ್ಕೆ. ಸೊ ರಿವೀಲ್ ಮಾಡೋದು ಬೇಡ ಅಂತ ಬೇಡ. ಸೊ ನೀವಿಬ್ರು ಪ್ರೊಡ್ಯೂಸರ್ ಆಗಿರೋದ್ರಿಂದ ನಮ್ಮ ಹತ್ರ ಒಂದು ಒಳ್ಳೆ ಸ್ಟೋರಿ ಇದೆ, ಪ್ರೊಡ್ಯೂಸ್ ಮಾಡ್ತೀರಾ? ಓಕೆ, ಒಂದ್ ಕೆಲಸ ಮಾಡ್ತೀವಿ ನಾವು. ಏನ್ ಗೊತ್ತಾ, ಆಕ್ಚುಲಿ ರಾಜ್ ಅವ್ರು ಬಂದು ಮಾತಾಡಿದಾಗ ನಾವು ಒಬ್ಬರನ್ನೇ ಹೇಳಿದ್ವಿ, ಸುಹಾನ್ ನಿಂಗೆಲ್ಲ ಗೊತ್ತಿದ್ಯಾ, ಧೈರ್ಯ ಇದೆಯಾ ಅಂತ. ಸೊ ಇಟ್ ವಾಸ್ ಓನ್ಲಿ ಒನ್ ವರ್ಡ್. ನಾವು ನಮ್ಮ ಒಳಗಿರುವಂತಹ ಒಂದು ಟ್ರಸ್ಟ್ ಅನ್ನ ಅವನ ಮೇಲೆ ಇಟ್ಟಿರೋದು. ಸೊ ಕಂಪ್ಲೀಟ್ ಆಗಿ ಫಸ್ಟ್ ಮ್ಯಾಂಗೋ ಪಿಕಲ್ ಸ್ಟಾರ್ಟ್ ಮಾಡಿದಾಗ ವಿನೀತ್ ಇದ್ರು ನಮ್ಮ ಗ್ರೂಪಲ್ಲಿ. ಆಕ್ಚುಲಿ ವಿನೀತ್, ರಾಹುಲ್, ನಿತಿನ್, ಹರ್ಷಿತ್ ಬಾಯ್, ಸ್ಕ್ರಿಪ್ಟ್ ರೈಟರ್. ಸೊ ಓವರಾಲ್ ಆಗಿ ಇವರು ಸ್ಕ್ರಿಪ್ಟಿಂಗ್ ಮಾಡ್ತಾ ಇದ್ರು, ಪ್ಲಾನ್ ಮಾಡ್ತಾ ಇದ್ರು ಯಾವ ಟೈಪಲ್ಲಿ ಮಾಡಬೇಕು ಮೂವಿನ. ಸೊ ಆ ಟೈಮಲ್ಲಿ ವಿನೀತ್ ರಾಜ್ ಬಾಯ್ಗೆ ಪರಿಚಯ ಆಗಿಬಿಟ್ಟು ಅವ್ರ ಲಿಂಕಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಸಿಕ್ಕಿದೆ. ಸೊ ಇಟ್ ವಾಸ್ ಅ ಬೇಸ್ ಆ್ಯಕ್ಚುಲಿ. ಸೊ ವಿನೀತ್ ಅವರು ಬಂದ್ಬಿಟ್ಟು ಸುಹಾನ್ ಅಂತ ಹೇಳಿ, ಸುಹಾನ್ ಅದನ್ನು ಕೇಳಿಬಿಟ್ಟು ಅವನಿಗೂ ಸ್ವಲ್ಪ ಅಂದರೆ ಅದೇ ಏನೋ ಬೇರೆ ಡಿಫ್ರೆಂಟ್ ಟೇಸ್ಟ್ ಇದೆ ಅಂತ ಇದು. ಫಸ್ಟ್ ಆಫ್ ಆಲ್ ನಾವು ಉಪ್ಪಿನಕಾಯಿ ಮಾಡೋರು. ಸೊ ಆ ಟೇಸ್ಟನ್ನು ಇಟ್ಕೊಂಡು ಏನೋ ಆಗ್ತದೆ, ವರ್ಕ್ ಆಗ್ಬೋದು. ಹೀಗೆ ಹೇಳ್ಬೇಕಾದ್ರೆ ಒಂದು ಕೋಇನ್ಸಿಡೆನ್ಸ್ ತರ ಅವನು ಬ್ಯಾನರ್ ಒಂದು ಮಾಡ್ಲಿಕ್ಕಿದೆ, ಪ್ರೊಡಕ್ಷನ್ ಹೌಸ್ ಮಾಡಕ್ಕಿದೆ ಅಂತ ಪ್ಲಾನ್ ಅಂದ್ರೆ ಅವನೊಂದು ಡ್ರೀಮ್ ಇತ್ತು. ಅಂದ್ರೆ ಸ್ಕ್ರಿಪ್ಟಿಂಗ್ ಎಲ್ಲ ಆಗ್ತಿತ್ತು, ಆಫೀಸಲ್ಲಿ ಎಲ್ಲ ಆಗ್ತಿತ್ತು. ಆ ಒಂದು ಕೋಇನ್ಸಿಡೆನ್ಸ್ ತರನೇ ಹೇಳ್ಬೋದು. ಅದೇ ಟೈಮಲ್ಲಿ ವಿನೀತ್ ಅದೇ ಪೀರಿಯಡ್ ಅಲ್ಲಿ ಬಂದು ಸ್ವಾನ್ ಅಂದ್ರೆ ಕೇರ್ಲೆಸ್ ಅಲ್ಲಿ ಸ್ವಾನ್ ಇಂಚ ಆಗ್ತದೆ ಕೊಂಚ ರಾಜ್ ಶಾರ್ಟ್ ಫಿಲ್ಮ್ ಇದ್ದಾರೆ ಮೆಗ್ಗಿನ ಕ್ಯಾರೆಕ್ಟರ್ ಹೇಗೆ ಮಾತಾಡಿ ಸ್ವಲ್ಪ ಕಾನ್ಶಿಯಸ್ ಆಗಿ ನೆಕ್ಸ್ಟ್ ಹೋದ ಪ್ರೊಸೆಸ್ ಆಗಿ ನನಗೆ ಬಹುಶಃ ನಾನು ಮತ್ತೆ ಅವರು ಜೊತೆಯಲ್ಲಿ ಒಂದು ಮೂವಿಯಲ್ಲಿ ಒಂದು ಆಕ್ಟ್ ಮಾಡಿದ್ವಿ. ಅಲ್ಲಿ ಫೋಟೋ ಶೂಟ್ ಆಗ್ಬೇಕಾದ್ರೆ ಇವರು ವಿನೀತ್ ಬಂದ್ರು, ಅರ್ಪಿತಾರೆ ಇಂಚೆಂಚ ಅವ್ರು ಮಾತಾಡೋದೊಂದು ಹಾಗೇನೆ ಅಂದ್ರೆ ಸ್ವಲ್ಪ ರಾಗ ತರ ಅಂದ್ರೆ ಅವನಿಗೆ ದೇವ್ರು ಹಂಗಾಗಿ ಹಾಗೆ ಅಂತ ಇಲ್ಲ, ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಅದು ಅರ್ಪಿತಾರೆ ಇಂಚೆಂಚ ಆಗ್ತದೆ ಇಂಚೆಂಚ ವಿಷಯ ರಾಜ್ಯ ಎಕ್ಸ್ಪ್ಲೇನ್ ಹಾಗೆ ಹೈಟ್ ಏನಾರ ಮೆಗ್ಗೆ ನಾನು ಸಹ ಇಂಟ್ರೆಸ್ಟಿಂಗ್ ಅಲ್ಲಿ ಇದ್ದೆ. ಅದ ನಂತರ ನಾನು ಡೈಲಿ ಆಫೀಸ್ಗೆ ಹೋಗ್ತಿದ್ದೆ, ಮಾತಾಡ್ತಿದ್ದೆ ಇವ್ರ ಹತ್ರ ಎಂತ ಆಗ್ತದೆ ಸೋನ್ ಹೇಳಿದೆ ಅದು ಫೀಚರ್ ಫಿಲ್ಮ್ ಆಗ್ಲಿಕ್ಕಿದೆ, ರಾಜ ಹತ್ರ ಹೇಳಿದ್ದೇನೆ ಮಾತಾಡಿದ್ದೇನೆ ನಾನು, ಅವ್ರು ಬರ್ತಿದ್ದಾರೆ ಈಗ ಸೂನ್ ನಮ್ದು ಅದೇ ಬ್ಯಾನರ್ ಆಗ್ತಿದೆ ಎಲ್ಲ ಹಾಗೆ ಅಂದ್ರೆ ಹೇಳಿ ಮುಂದೆ ಹೋಗ್ತಿರ್ಬೇಕಾದ್ರೆ ನೆಕ್ಸ್ಟ್ ಅದೇ ಪ್ರೊಡ್ಯೂಸರ್ ಹುಡುಕುದು ಅದೊಂದು ಪ್ರೊಸೆಸ್. ಆಕ್ಚುಲಿ ಇಟ್ಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್. ಮೇನ್ಲಿ ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ. ನಾವು ರಾಜ್ ಬಾಯ್ ಗೊತ್ತಿತ್ತು, ಆದ್ಮೇಲೆ ಸುಹಾನಿಗೆ ಗೊತ್ತಿತ್ತು. ಸುಹಾನ್ ಆಕ್ಚುಲಿ ನಾವು ನಿಜವಾಗಿ ಸಪೋರ್ಟ್ ಆಗಿ ನಿಂತದ್ದು ಸುಹಾನ್ ಸೈಡ್ ಅಲ್ಲಿ. ಸೊ ಬೇಸಿಕ್ ಆಗಿ ಹೋಗ್ಬೇಕಾದ್ರೆ ಅವರ ವ್ಯೂ ಬೇರೆನೇ ಟೈಪಲ್ಲಿ ಇತ್ತು, ಅಂದ್ರೆ ಈ ಟೈಪಲ್ಲಿ ಮೂವಿ ಮಾಡಬೇಕು. ನಾವು ಆಕ್ಚುಲಿ ನಾನು ರಂಗಲ್ಲಿ ಅವ ಡೈರೆಕ್ಟ್ ಮಾಡಿದಾಗ ನಾನು ಅಸಿಸ್ಟೆಂಟ್ ಮಾಡಿದ್ದೆ. ಸೊ ಅವನ್ ಟೇಸ್ಟ್ ಗೊತ್ತಿತ್ತು. ಸೊ ಥಿಂಕ್ ಮಾಡ್ಬೇಕಾದ್ರೆ ನಾವು ಏನೋ ಹೊಸ್ತು ನಾವು ಟ್ರೈ ಮಾಡ್ತಾ ಇದ್ವಿ, ಹೊಸ ಮೂವಿ ಮಾಡಬೇಕು. ಬಟ್ ನಾವು ಪ್ರೊಡ್ಯೂಸರ್ ಆಗಿ ನಿಲ್ಲಕ್ಕೆ ಕಾರಣ ಆಕ್ಚುಲಿ ಒಂದು ಮೋಸ್ಟ್ಲಿ ಕತೆ ಆಗಿರ್ಬೋದು. ಅದೇ ಬೆಳಿಗ್ಗೆ ಶೂಟ್ ಆಗಲಿಕ್ಕಿದೆ, ಇದು ಸಾಂಗ್ ಶೂಟ್ ಗೋಡನಲ್ಲಿ. ಬೆಳಿಗ್ಗೆ ಸ್ಟೈಲಲ್ಲಿ ಫಾರ್ಮಲ್ಸ್ ಅಲ್ಲಿ ಒಂದು ಇದಕ್ಕೆ ಆಫೀಸ್ಗೆ ಹೋಗ್ತಿದ್ದಾನೆ, ಬೈಕಲ್ಲಿ ಇಳಿದು ಗೋಡನ್ ನೋಡ್ತಿದ್ದೆ, ಏನಾಗಿಲ್ಲ. ಬೆಳಿಗ್ಗೆ ಸೋನಿಗೆ ಕಾಲ್, ದಾದೆ ನಿಕಲ ಅವಸ್ಥೆ ದಾದ ನಿಕಲ ಬೆಳಿಗ್ಗೆ ಕಾಲ್ ಕೊಟ್ಟಿದ್ದಾರೆ. ಟೋಟಲ್ 4 days ಸೆಕೆಂಡ್ ಶೆಡ್ಯೂಲ್ ಮಾತಾಡೋದಾದ್ರೆ 4 days ಇದಿತ್ತು. ಅದರಲ್ಲಿ ಸೊ ಸೆಕೆಂಡ್ ಡೇ ಥರ್ಡ್ ಡೇ ಸೊ ಎಲ್ಲ ಫಿನಿಶ್ ಮಾಡ್ಕೊಂಡ್ರು. ಬೆಳಿಗ್ಗೆ ಕಾಲ್ ಕೊಟ್ಟಿದ್ದಾರೆ 6 o'clock. ಸೊ ಆಫೀಸ್ ಟೈಮಲ್ಲಿ ಆಕ್ಚುಲಿ ಹೊರಟದ ಆಫೀಸ್ ಟೈಮಲ್ಲಿ ಹೊಡ್ಕೊಂಡ್ಬಂದು ಇಲ್ಲಿ ಎಲ್ಲ ಫಾರ್ಮಲ್ಸ್ ಅಲ್ಲಿ ಬಂದಿರೋದಲ್ಲ ಎಲ್ಲ ಬಂದ್ಬಿಟ್ಟು
ಏನೆಲ್ಲ ಆಗಿದೆ ಸೆಟ್ ಆಗಿದೆ ಅಂತ ಎಲ್ಲ ಪ್ರಾಪ್ಸ್ ಅಲ್ಲಿ ಇರಿಸ್ಕೊಂಡ್ರು. ಇವರಿಗೆ ಅಂದ್ರೆ ಅದು ತುಂಬಾ ಇಂಟ್ರೆಸ್ಟ್, ಯಾಕಂದ್ರೆ ಇವರು ಇವೆಂಟ್ಸ್ ಅಲ್ಲಿ ಇರುವವರು ಮುಂಚೆ ಅಂದ್ರೆ ಇವರಿಗೆ ಅದೆಲ್ಲ ತುಂಬಾ ಇಂಟ್ರೆಸ್ಟ್. ಹೇಗೆ ಆಗಿದೆ ಪ್ರಾಪರ್ಟೀಸ್ ನೋಡುವ ಅಂತ ಹೇಳಿ ಎಂತ ಮಾಡಿದ್ದಾರೆ ಏನ್ ವಿಷಯ ಅಂತ ನೋಡಕ್ಕೆ ಅವರು ಕ್ಯೂರಿಯಸ್ ಅಲ್ಲಿ ಹೋದದ್ದು. ಅಲ್ಲಿ ಕಂಪ್ಲೀಟ್ ಆಗಿ ಸಿಕ್ಕಿದ್ದೇನಂತ ಹೇಳಿದ್ರೆ ಫುಲ್ ಧೂಳು ಮಾತ್ರ, ಮತ್ತೇನಿರ್ಲಿಲ್ಲ. ಸೊ ರಾಜ್ಭಾಯ್ ಬಂದ್ರು. ಆಕ್ಚುಲಿ ಅದ್ರಲ್ಲಿ ಹೆಡ್ ಏಕ್ ಇದ್ದದ್ದು ಅವ್ರಿಗೆ 5 ಜನ ಇದ್ರು. ನಮ್ಮ ನಿಜವಾಗಿ ಮೊಟ್ಟೆಗಳಿದ್ದ 5 ಮೊಟ್ಟೆಗಳಿತ್ತು ಅದ್ರಲ್ಲಿ. ಸೊ ಅದ್ರಲ್ಲಿ ಕಾಣೋದು ಮಾತ್ರ 5 ಮೊಟ್ಟೆಗಳು ಮಾತ್ರ. ಬಟ್ ಆ 2 days ಅಲ್ಲಿ 24 hours ಅಲ್ಲಿ ಹಾರ್ಡ್ಲಿ 3 to 6 hours ಎಲ್ಲ ಮಲಗಿದ್ದಾರೆ. ಸೊ ಅರ್ಪಿತ್ ಅವರೇ, ನಾವು ಕೇಳಿದ ಪ್ರಕಾರ ನೀವು ಈ ರೇಟ್ ಕಟ್ಟಿಂಗ್ ಎಲ್ಲ ತುಂಬಾ ಮಾಡ್ತೀರಂತೆ. ಅಂದ್ರೆ ಈಗ ₹1 ಒಂದು ವ್ಯಾಲ್ಯೂದೊಂದು ವಸ್ತು ಇದ್ರೆ ನೀವು ಅದನ್ನ 80 ಪೈಸಾ 90 ಪೈಸಕ್ಕೆಲ್ಲ ತಂದು ಕೊಡ್ತೀರಂತೆ. ಈ ಕಲೆ ನಿಮ್ಗೆ ಹೆಂಗ್ ಬಂತು? ಅಂದ್ರೆ ಚಿಕ್ಕ ವಯಸ್ಸಿಂದಾನೇ ಇತ್ತಾ ಇಲ್ಲ ಯಾವ ತರ ಅಂತ? ಅದು ಕಲೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಾರ್ಗೇನಿಂಗ್ ಅಂತೂ ಹೇಳಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಅದು ಕಾಂಟ್ಯಾಕ್ಟ್. ಆಕ್ಚುಲಿ ಅದು ಕಾಂಟ್ಯಾಕ್ಟ್ ಅಂತ ಹೇಳೋದು. ಮೇ ಬಿ ಅವರದ್ದು ಕಾಂಟ್ಯಾಕ್ಟ್. ಸೊ ಅಂದ್ರೆ ಚಿಕ್ಕದಿಂದಲೂ ನಂಗೆ ಫ್ರೆಂಡ್ಸ್ ತುಂಬಾ ಇದ್ದಾರೆ. ಅಂದ್ರೆ ಅಂದ್ರೆ ಒಂದು ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ಬೋದು. 1st standard ಇಂದ 5th standard ಅವರಿಗೆ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್, 5th ಇಂದ 10th ತನಕ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇದು. ನೆಕ್ಸ್ಟ್ ಆಗಿ ಅಂದ್ರೆ ಕಾಲೇಜ್ ಲೈಫಲ್ಲಿ ಒಂದು ಗ್ರೂಪ್, ಆ ಥರ ನನಗೆ ಎಲ್ಲ ಫ್ರೆಂಡ್ಸ್ ಇದ್ದು. ಬಟ್ ಎಲ್ಲರ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೆ ನಾನು, ಎಲ್ಲರ ಹತ್ರ. ಅಂದ್ರೆ ಒಂದೊಂದು ಏರಿಯಾದಲ್ಲಿ ಹೋದ್ರೆ ನಂಗೆ ಫ್ರೆಂಡ್ಸ್ ಇದ್ದಾರೆ. ಅಂದ್ರೆ ನಾನೊಬ್ಬ ಅಂತ ಹೇಳುದು, ಅಂದ್ರೆ ಮಂಗಳೂರಲ್ಲಿ ನಾವು ಹೇಳಿದ್ಬೇಕಾದ್ರೆ ಒಬ್ಬ ದೊಡ್ಡೊಬ್ಬ ಅಂದ್ರೆ ಒಂದು ಸ್ವಲ್ಪ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಗೆ ನಾವು ಸ್ವಲ್ಪ ಫನ್ನಿ ರೀತಿಯಲ್ಲಿ ಹೇಳ್ಬೇಕಾದ್ರೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ಈಗ 4 ಜನ ಸಲಾಮ್ ಹಾಕಿದ್ರೆ ಹೆಂಗೆ ಸಲಾಮ್ ಹಾಕಿದ್ರೆ ಅಂತ ಹೇಳಿದ್ರೆ ಹಾಗೆ ಆ ತರ ಒಂದು ಫೀಲಿಂಗ್ ಅಂತಲ್ಲ. ಅಂದ್ರೆ ನಂಗೆ ಎಲ್ಲ ಕಡೆ ಇಲ್ಲ, ಅದೇ ಹೇಳಿದ್ರಲ್ಲ, ಬೇಸಿಕ್ ಆಗಿ ನೀವ್ ಎಲ್ಲೋ ಹೋಗಿ ಎಲ್ಲ ಕಡೆ ಕಾಂಟ್ಯಾಕ್ಟ್ ಇದೆ. ನಿಮ್ಗೆ ಏನ್ ಬೇಕು ಹೇಳಿ ಅದು ಕಾಂಟ್ಯಾಕ್ಟ್ ಅಲ್ಲಿ ಸಿಗುತ್ತೆ. ಸೊ ಅದೇ ₹1 80 ಪೈಸೆ ಸಿಗುತ್ತೆ. ಅದೇ ಒಂದು ಏನಾದ್ರು ಒಂದು ಕಾಸ್ಟ್ ಅಂದ್ರೆ ಏನಾದ್ರು ಏನಾದ್ರು ಪರ್ಚೇಸ್ ಇದ್ರೆ ನಮ್ಗೆ ಬೇಕಿರೋದು ಅಂದ್ರೆ ಅದೇ ಪ್ರೊಡಕ್ಷನ್ ಅಲ್ಲಿ ಹೇಳ್ಬೇಕಾದ್ರೆ ಮೆಟೀರಿಯಲ್ಸ್ ಆಗಿರ್ಬೋದು, ಅಂದ್ರೆ ಫುಡ್ಗೆ ಮೆಟೀರಿಯಲ್ಸ್ ಫುಡ್ ತರಿಸೋಕೆ ಏನು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಅಂದ್ರೆ ವೆಹಿಕಲ್ ಏನಿದ್ರು ಸಹ ಇವರೊಂದು ರೆಫರೆನ್ಸ್ ಅಲ್ಲಿ ಮಾತಾಡಿರ್ಬೇಕಾದ್ರೆ ಒಂದು ಅದರಲ್ಲಿ ನನ್ನೊಂದು ಈಗ ಎಕ್ಸಾಂಪಲ್ ಹೇಗೆ ಆಗ್ತಿದೆ ಅಂತ ಹೇಳಿದ್ರೆ, ನಾನು ಫೋನ್ ಮಾಡಿ ನಾನು ಕೇಳ್ತಿದ್ದೆ ಹೀಗೆ ನಿನ್ನಲ್ಲಿ ಎಷ್ಟಾಗ ಕೊಡ್ತೀನಿ ಮಾರ್ಯ. ಅಂದ್ರೆ ನನ್ನ ಫ್ರೆಂಡ್ ಹತ್ರ ಹೇಳ್ತಿದ್ದು ನಾನು ಹೋಲ್ಸೇಲಲ್ಲಿ ಹೆಂಗೆ ಕೊಡ್ತೇನೆ ಮಾರ್ಯ. ಅಂದ್ರೆ ಈಗ ಟ್ಯಾಕ್ಸಿ ಡ್ರೈವರ್ ಆಗಿದ್ರೆ ಅವನು ಕೂಡ ಫ್ರೆಂಡ್ ಅಲ್ಲ ಮಾರ್ಯ, ಅದು ಹಾಗೆ ಅವ್ರು ಬರ್ತಿದ್ರು. ಹಾಗೆ ಆದಷ್ಟು ನಾನು ಅವಾಯ್ಡ್ ಮಾಡ್ತಿದ್ದೆ. ಆಕ್ಚುಲಿ ಅರ್ಪಿತ್ ಕೆಲಸ ಏನ್ ಮಾಡ್ತಿತ್ತು ಅಂದ್ರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗಿಂತ ಕಾಸ್ಟ್ ಕಟಿಂಗ್ ಡೌನ್ ಮಾಡ್ತಾ ಇದ್ರು. ಬಟ್ ನನ್ನನ್ನ ಅವಾಯ್ಡ್ ಮಾಡ್ತಾ ಇದ್ರು, ನಾನು ಆಕ್ಚುಲಿ ಹ್ಯಾಡ್ ಮಾಡ್ತಾ ಇದ್ದೆ. ಸೊ ಇವರಂದ್ರೆ ಈಗ ಯಾರಾದ್ರು ಬಂದು ಹೇಳಿದ್ರು ಅದಕ್ಕೆ ₹10 ಅಂತೆ, ಅದು ಹೇಗೆ ಎಷ್ಟು ₹10 ಈಗ ಅದು ಬೇಕಾ ಅದು ಕೂಡ ಅದು ಆತರ. ಅಂದ್ರೆ ಇವರು ಎಂತ ಹೇಳ್ತಾರೆ ಅದಕ್ಕೆ ದುಡ್ಡಿದ್ದೆ ನನ್ನ ಹತ್ರ ನಾನು ತೆಗಿತೇನೆ ಅಂದ್ರೆ ದುಡ್ಡಿದ್ದೆ ಅಂತಲ್ಲ, ಎಷ್ಟು ಅದು ಬಾರ್ಗೇನ್ ಮಾಡ್ಲಿಕ್ಕೆ ಹೋಗ್ತಿಲ್ಲ, ಟೈಮ್ ವೇಸ್ಟ್ ಯಾಕೆ ಮಾಡುದು, ಪರ್ಚೇಸ್ ಮಾಡುದು. ಅದು ನಾನು ಅದನ್ನು ಅವಾಯ್ಡ್ ಮಾಡ್ತಿದ್ದೆ ಆದಷ್ಟು. ಯಾಕೆ ಸುಮ್ಮನೆ. ಸೊ ಇಟ್ಸ್ ಆಕ್ಚುಲಿ ಎಕ್ಸಿಕ್ಯೂಟಿವ್ ಅಲ್ಲ, ಕತ್ರಿ ಹಾಕೊಳ್ತಾ ಇದ್ರು ಎಲ್ಲದಕ್ಕೂ ಕತ್ರಿ ಹಾಕಿ ಆದಷ್ಟು ಕಾಸ್ಟ್ ರಿಡಕ್ಷನ್ ಹಾಗೆ ಅದೇ ಎಲ್ಲರ ಹತ್ರ ಅದು ಎಲ್ಲರಿಗೆ ನಂಗೆ ನಂತರ ಎಲ್ಲರೂ ನಂಗೆ ಅದೇ ಟೀಸ್ ಮಾಡ್ತಿದ್ರು. ಹಲೋ ಏನಿನ ₹1 ಸ್ವಲ್ಪ ₹2 ಹಾಗೆ ಅಂದ್ರೆ ಅದೇ ಕಂಟಿನ್ಯೂ ಆಗ್ತಿತ್ತು. ಸೊ ಈಗ ಒಂದು ಮೊಟ್ಟೆ ಕತೆ ಆದ್ಮೇಲೆ ಫ್ಯೂಚರ್ ಪ್ಲಾನ್ಸ್ ದೊಡ್ಡದಿದೆ ಆಕ್ಚುಲಿ. ಸುಹಾನಿ ಡ್ರೀಮು, ಇವನ್ ನಮ್ಮೆಲ್ಲರ ಡ್ರೀಮು. ಈಗ ಎಲ್ಲ ಒಂದು ಡ್ರೀಮು. ನಾವು ಗೊತ್ತಿಲ್ಲ ಏನಾಗುತ್ತೆ ಮೂವಿ ಏನಾಗುತ್ತೆ ಅಂತ ಬರುತ್ತೆ. ಬಟ್ ಒಂದು ಏಮ್ ಇಟ್ಕೊಂಡಿದ್ದೀವಿ. ಈಗ ಏನು ಟೀಮ್ ಇದೆ ಅದ್ರ ಟೀಮ್ ಜೊತೆನೆ ಇನ್ನೂ ಏನು ನಮ್ಮ ಫ್ಯೂಚರ್ ಸ್ಟೆಪ್ಸ್ ಇದೆ ಅದೇ ಎಲ್ಲ ಟೀಮ್ ಸೇಮ್ ಸ್ಟೆಪ್ ಒಂದೇ ಒಟ್ಟಿಗೆ ಹೋಗ್ತಾ ಇದೀವಿ ಅಂತ ಪ್ಲಾನ್ ಮಾಡಿ. ಡ್ರೀಮ್ ಆಗಿರ್ಲಿ, ಎಲ್ಲರದ್ದು ಒಂದು ಪ್ಯಾಷನ್ ಆಗಿರ್ಲಿ, ಎಲ್ಲರದ್ದು ಒಂದು ಮೋಟ ಅಂತ ಹೇಳಿರ್ಬೇಕಾದ್ರೆ ಎಲ್ಲರೂ ನಾವೊಂದು ನಮ್ದು ಈಗ ಫ್ಯಾಮಿಲಿ ಅಂತ ಏನು ಹೇಳ್ತಿದ್ರೆ OMK ಇಂದ ಎಲ್ಲರೂ ಬಂದದ್ದು ಎಲ್ಲರದ್ದು ಒಂದೇ ಇದೆ. ಅಂದ್ರೆ ನಮ್ಗೆ ಈಗ ಹೇಳ್ಬೇಕಾದ್ರೆ ಈಗ ಈ OMK ಅಲ್ಲಿ ನಾವು ತುಂಬಾ ಕಲ್ತಿದ್ದೀವಿ. ಅಂದ್ರೆ ಮೇಯ್ನ್ ಆಗಿ ಒಬ್ಬ ಮನುಷ್ಯ ಹೇಗಿರ್ಬೇಕಂತ ಅದೊಂದು ತುಂಬಾ ಪಾಠ ನಮ್ಗೆ ಈ OMK ಪ್ರಾಜೆಕ್ಟ್ ಇಂದ ಸಿಕ್ಕಿದೆ. ಇಲ್ದಿದ್ರೆ ಒಂದು ಮೂವಿನ ಯಾವ ತರ ಲೋ ಬಜೆಟ್ ಅಲ್ಲಿ ಮಾಡಬಹುದು ಅಂತ ಈ ಪ್ರಾಜೆಕ್ಟ್ ಅಲ್ಲಿ ತುಂಬಾ ಕಲಿಯೋಕೆ ಸಿಕ್ಕಿದೆ. ಹಾಗೇನೆ ಇನ್ನು ಫ್ಯೂಚರ್ ಅಲ್ಲಿ ಏನಾದ್ರು ಮಾಡ್ಲಿಕ್ಕಿದ್ರೆ ಸಹ ಅದರ ಡ್ರೀಮ್
ತುಂಬಾ ಇದೆ, ಡ್ರೀಮ್ ತುಂಬಾ ಇದೆ. ಆ ಡ್ರೀಮ್ ಅನ್ನು ಯಾವ ತರ ಅಂದ್ರೆ ಅಚೀವ್ ಮಾಡ್ತೀವಿ ಅಂದ್ರೆ ಈ ತರ ಲೋ ಬಜೆಟ್ ಅಲ್ಲಿ ಅಂದ್ರೆ ಕಲಿಯಕ್ಕೆ ತುಂಬಾ ಸಿಗ್ತಾ ಇದೆ ಇದರಲ್ಲಿ. ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದಾಗ ಎಲ್ಲ ಬಿಗಿನರ್ಸ್ ಎಲ್ಲ ಎಲ್ಬೋರ್ಡ್ಗೆ, ನಮ್ಮ ಹೈಯೆಸ್ಟ್ ಇದೆಲ್ಲ ಎಲ್ಬೋರ್ಡ್ಗಳು. ಸೊ ರಾಜಣ್ಣಂದು ಟೆಕ್ನಿಕ್ ಹೇಳೋದಾದ್ರೆ ಪ್ರವೀಣ್ ಅಣ್ಣ, ಮತ್ತೆ ಸ್ಕ್ರಿಪ್ಟ್ ವೈಸ್ ರಾಜಣ್ಣ. ಸೊ ಎಲ್ರಿಗೆ ಅಡ್ವೈಸ್ ಕೊಡ್ತಿದ್ರು ರಾಜಣ್ಣ. ಅದೇ ಏನೇ ಆಗಿರ್ಲಿ ಏನಾಗ್ಲಿ ಒಂದು ಲೀಡ್ ಏನ್ ರಾಜ ಹೇಳ್ತಾರೆ ಹಂಗೆ ಪ್ರಜೆಗಳು ಮಾಡ್ತಾ ಹೋಗ್ತಾರೆ. ಸೊ ಕಂಪ್ಲೀಟ್ ಏನ್ ಹೇಳ್ತಿದ್ದ ಅದನ್ನೇ ಎಲ್ಲರೂ ಫಾಲೋ ಮಾಡ್ತಿದ್ದಾರೆ. ಅದೇ ತರ ನಮ್ಮದ್ರಲ್ಲಿ ಇವರು ರಾಜಣ್ಣ ಅವರೇ ಅಂದ್ರೆ ಅವರದ್ರಲ್ಲಿ ಇದ್ದಂತ ಒಳ್ಳೆ ಗುಣ ಅಂದ್ರೆ ಅದೇ ಫಸ್ಟ್ ಮನುಷ್ಯ ಅಂದ್ರೆ ಹೇಗಿರ್ಬೇಕು ಅಂದ್ರೆ ಮನುಷ್ಯನಾಗಿ ನೀನು ಏನು ಕಲಿಯಬೇಕು ಅದನ್ನ ಕಲ್ತಾ ಹೋಗು, ನಂತರ ನೀನು ಅಂದ್ರೆ ನಿಂದೇನು ಮಾಡ್ಕೊಂಡು ಹೋಗ್ತಾ ಮಾಡ್ಕೋ, ಅದು ಮುಂದೆ ಹೋಗುತ್ತೆ. ಸೊ ಅದೇ ನೀವು ಹೇಳಿದಾಗೆ ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ, ಈಗ ಡ್ರೀಮ್ ಪ್ರಾಜೆಕ್ಟ್ ಅಂತ ಅಲ್ಲ, ಡ್ರೀಮ್ ಏನಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಆಗ್ಬಿಟ್ಟು ಸೇಮ್ ಒಂದು ಇದೇ ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ ಇದೇ ಬ್ಯಾನರ್ ಅಲ್ಲಿ ಒಂದು 2 ರಿಂದ 3 100% ನಮ್ಮ ಪ್ರಾಜೆಕ್ಟ್ ಅಲ್ಲೇ ಅಂದ್ರೆ ನಮ್ಗೆ ಅಷ್ಟು ಫಿಲ್ಮ್ ಮಾಡ್ಬೇಕು ಅಂತ ಏನಂದ್ರೆ ಮಾಡಿದ್ರೆ ಇದೇ OMK ತರ ಒಳ್ಳೆ ಫಿಲ್ಮ್ ಅನ್ನು ಮಾಡುದು ಅಷ್ಟೇ. ಒಂದು 3 ಫಿಲ್ಮ್ ಆದ್ರೂ ಚಿಂತೆ ಇಲ್ಲ, ಆದ್ರೆ ಒಳ್ಳೆ ಫಿಲ್ಮ್ ಅನ್ನು ಕೊಡ್ತೀವಿ ಅಂದ್ರೆ ಅದೊಂದು ಆಸೆ ನಮ್ದು. ಈ ಮ್ಯಾಂಗೋ ಪಿಕಲ್ ಆಗಿರ್ಲಿ, ನಮ್ದು ಇಡೀ ಹೋಲ್ ಈ OMK ಟೀಮ್ ಆಗಿರ್ಲಿ, ಅದೊಂದು ನಮ್ದು ಬಿಗ್ ಡ್ರೀಮ್ ಅಂತ ಹೇಳ್ಬೋದು. ಈಗಲೂ ಅದಕ್ಕೆ ಪ್ಲಾನ್ ಆಗ್ತಾ ಇದೆ. ಸೊ ಗೊತ್ತಿಲ್ಲ ಏನಾಗುತ್ತೆ ನಾಳೆ ಅಂತ, ಬಟ್ ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್.